ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆನೇ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನ್ಯಾಯಸಮ್ಮತವಾದ ವಿವೇಚನೆ ಬಳಕೆಯಾಗಿಲ್ಲ ಅನ್ನೋ ಪದಪ್ರಯೋಗ ಮಾಡಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಕಾರಣವಾಗಿದೆ. 10 ದಿನ ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ಈ ಪದಗಳ ಉಲ್ಲೇಖ ಬಹುಶಃ ಟೆನ್ಷನ್ ಹೆಚ್ಚು ಮಾಡಿದ್ಯಾ ಅಂತ. ಖಂಡಿತವಾಗಿಯೂ ಸ್ಮಿತಾ, ಮೊನ್ನೆ ಜುಲೈ 17ನೇ ತಾರೀಕು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ನೇರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ ವಿಚಾರವೇ ಇದು. ವಿವೇಚನೆಯನ್ನ ಬಳಸಿದಂತಿಲ್ಲ ಹೈಕೋರ್ಟ್ ಜಾಮೀನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಇದರ ಜೊತೆಗೆ ಮೆಡಿಕಲ್ ಗ್ರೌಂಡ್ ಅನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾವಾಗ ನಾಗೇಶ್ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಜಾಮೀನಿಗೆ ಯಾವ ರೀತಿ ಅಗತ್ಯವಾದಂತಹ ಅಂಶಗಳಿದೆ, ಯಾಕೆ ಜಾಮೀನನ್ನ ನೀಡಬೇಕು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತಮ್ಮ ಕಕ್ಷಿದಾರರಿಗೆ ಈಗ ಜಾಮೀನಿನ ಅಗತ್ಯ ಇದೆ, ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರಿಗೆ ಬೆನ್ನು ನೋವು ಕಾಡ್ತಾ ಇದೆ, ಇದು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಅವರಿಗೆ ಲಕ್ವಾ ಹೊಡೆಯುತ್ತೆ, ಇತ್ಯಾದಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು. ಮುಖ್ಯವಾಗಿ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದೇ ಗ್ರೌಂಡ್ಸ್ ಮೇಲೆ ಅವರಿಗೆ ಜಾಮೀನು ಸಿಕ್ಕು ಆಯಿತು. ಇಲ್ಲಿವರೆಗೂ ಆಪರೇಷನ್ ಆಗಲಿಲ್ಲ, ಲಕ್ವಾದ ವಿಚಾರ ಅಂತೂ ಬಿಟ್ಟ ಬಿಡಿ. ಈಗ ಇದೇ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಂದೆಯೂ ಕೂಡ ಲೂಥ್ರಾ ಅವರು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವೇಚನೆಗೆ ತಕ್ಕಂತೆ ಇಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಷರತ್ತುಗಳನ್ನ ಬದಲಾಯಿಸುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸರ್ಕಾರಿ ವಕೀಲರಿಂದ ಆಗ್ತಾ ಇದೆ. ರೈಟ್, ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆನೇ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನ್ಯಾಯಸಮ್ಮತವಾದ ವಿವೇಚನೆ ಬಳಕೆಯಾಗಿಲ್ಲ ಅನ್ನೋ ಪದಪ್ರಯೋಗ ಮಾಡಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಕಾರಣವಾಗಿದೆ. 10 ದಿನ ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ಈ ಪದಗಳ ಉಲ್ಲೇಖ ಬಹುಶಃ ಟೆನ್ಷನ್ ಹೆಚ್ಚು ಮಾಡಿದ್ಯಾ ಅಂತ. ಖಂಡಿತವಾಗಿಯೂ ಸ್ಮಿತಾ, ಮೊನ್ನೆ ಜುಲೈ 17ನೇ ತಾರೀಕು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ನೇರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ ವಿಚಾರವೇ ಇದು. ವಿವೇಚನೆಯನ್ನ ಬಳಸಿದಂತಿಲ್ಲ ಹೈಕೋರ್ಟ್ ಜಾಮೀನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಇದರ ಜೊತೆಗೆ ಮೆಡಿಕಲ್ ಗ್ರೌಂಡ್ ಅನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾವಾಗ ನಾಗೇಶ್ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಜಾಮೀನಿಗೆ ಯಾವ ರೀತಿ ಅಗತ್ಯವಾದಂತಹ ಅಂಶಗಳಿದೆ, ಯಾಕೆ ಜಾಮೀನನ್ನ ನೀಡಬೇಕು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತಮ್ಮ ಕಕ್ಷಿದಾರರಿಗೆ ಈಗ ಜಾಮೀನಿನ ಅಗತ್ಯ ಇದೆ, ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರಿಗೆ ಬೆನ್ನು ನೋವು ಕಾಡ್ತಾ ಇದೆ, ಇದು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಅವರಿಗೆ ಲಕ್ವಾ ಹೊಡೆಯುತ್ತೆ, ಇತ್ಯಾದಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು. ಮುಖ್ಯವಾಗಿ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದೇ ಗ್ರೌಂಡ್ಸ್ ಮೇಲೆ ಅವರಿಗೆ ಜಾಮೀನು ಸಿಕ್ಕು ಆಯಿತು. ಇಲ್ಲಿವರೆಗೂ ಆಪರೇಷನ್ ಆಗಲಿಲ್ಲ, ಲಕ್ವಾದ ವಿಚಾರ ಅಂತೂ ಬಿಟ್ಟ ಬಿಡಿ. ಈಗ ಇದೇ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಂದೆಯೂ ಕೂಡ ಲೂಥ್ರಾ ಅವರು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವೇಚನೆಗೆ ತಕ್ಕಂತೆ ಇಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಷರತ್ತುಗಳನ್ನ ಬದಲಾಯಿಸುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸರ್ಕಾರಿ ವಕೀಲರಿಂದ ಆಗ್ತಾ ಇದೆ. ರೈಟ್, ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆನೇ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನ್ಯಾಯಸಮ್ಮತವಾದ ವಿವೇಚನೆ ಬಳಕೆಯಾಗಿಲ್ಲ ಅನ್ನೋ ಪದಪ್ರಯೋಗ ಮಾಡಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಕಾರಣವಾಗಿದೆ. 10 ದಿನ ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ಈ ಪದಗಳ ಉಲ್ಲೇಖ ಬಹುಶಃ ಟೆನ್ಷನ್ ಹೆಚ್ಚು ಮಾಡಿದ್ಯಾ ಅಂತ. ಖಂಡಿತವಾಗಿಯೂ ಸ್ಮಿತಾ, ಮೊನ್ನೆ ಜುಲೈ 17ನೇ ತಾರೀಕು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ನೇರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ ವಿಚಾರವೇ ಇದು. ವಿವೇಚನೆಯನ್ನ ಬಳಸಿದಂತಿಲ್ಲ ಹೈಕೋರ್ಟ್ ಜಾಮೀನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಇದರ ಜೊತೆಗೆ ಮೆಡಿಕಲ್ ಗ್ರೌಂಡ್ ಅನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾವಾಗ ನಾಗೇಶ್ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಜಾಮೀನಿಗೆ ಯಾವ ರೀತಿ ಅಗತ್ಯವಾದಂತಹ ಅಂಶಗಳಿದೆ, ಯಾಕೆ ಜಾಮೀನನ್ನ ನೀಡಬೇಕು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತಮ್ಮ ಕಕ್ಷಿದಾರರಿಗೆ ಈಗ ಜಾಮೀನಿನ ಅಗತ್ಯ ಇದೆ, ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರಿಗೆ ಬೆನ್ನು ನೋವು ಕಾಡ್ತಾ ಇದೆ, ಇದು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಅವರಿಗೆ ಲಕ್ವಾ ಹೊಡೆಯುತ್ತೆ, ಇತ್ಯಾದಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು. ಮುಖ್ಯವಾಗಿ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದೇ ಗ್ರೌಂಡ್ಸ್ ಮೇಲೆ ಅವರಿಗೆ ಜಾಮೀನು ಸಿಕ್ಕು ಆಯಿತು. ಇಲ್ಲಿವರೆಗೂ ಆಪರೇಷನ್ ಆಗಲಿಲ್ಲ, ಲಕ್ವಾದ ವಿಚಾರ ಅಂತೂ ಬಿಟ್ಟ ಬಿಡಿ. ಈಗ ಇದೇ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಂದೆಯೂ ಕೂಡ ಲೂಥ್ರಾ ಅವರು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವೇಚನೆಗೆ ತಕ್ಕಂತೆ ಇಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಷರತ್ತುಗಳನ್ನ ಬದಲಾಯಿಸುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸರ್ಕಾರಿ ವಕೀಲರಿಂದ ಆಗ್ತಾ ಇದೆ.
ರೈಟ್. ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆನೇ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನ್ಯಾಯಸಮ್ಮತವಾದ ವಿವೇಚನೆ ಬಳಕೆಯಾಗಿಲ್ಲ ಅನ್ನೋ ಪದಪ್ರಯೋಗ ಮಾಡಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಕಾರಣವಾಗಿದೆ. 10 ದಿನ ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ಈ ಪದಗಳ ಉಲ್ಲೇಖ ಬಹುಶಃ ಟೆನ್ಷನ್ ಹೆಚ್ಚು ಮಾಡಿದ್ಯಾ ಅಂತ. ಖಂಡಿತವಾಗಿಯೂ ಸ್ಮಿತಾ, ಮೊನ್ನೆ ಜುಲೈ 17ನೇ ತಾರೀಕು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ನೇರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ ವಿಚಾರವೇ ಇದು. ವಿವೇಚನೆಯನ್ನ ಬಳಸಿದಂತಿಲ್ಲ ಹೈಕೋರ್ಟ್ ಜಾಮೀನು ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಇದರ ಜೊತೆಗೆ ಮೆಡಿಕಲ್ ಗ್ರೌಂಡ್ ಅನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾವಾಗ ನಾಗೇಶ್ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರೋ, ಜಾಮೀನಿಗೆ ಯಾವ ರೀತಿ ಅಗತ್ಯವಾದಂತಹ ಅಂಶಗಳಿದೆ, ಯಾಕೆ ಜಾಮೀನನ್ನ ನೀಡಬೇಕು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತಮ್ಮ ಕಕ್ಷಿದಾರರಿಗೆ ಈಗ ಜಾಮೀನಿನ ಅಗತ್ಯ ಇದೆ, ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರಿಗೆ ಬೆನ್ನು ನೋವು ಕಾಡ್ತಾ ಇದೆ, ಇದು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಅವರಿಗೆ ಲಕ್ವಾ ಹೊಡೆಯುತ್ತೆ, ಇತ್ಯಾದಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು. ಮುಖ್ಯವಾಗಿ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದೇ ಗ್ರೌಂಡ್ಸ್ ಮೇಲೆ ಅವರಿಗೆ ಜಾಮೀನು ಸಿಕ್ಕು ಆಯ್ತು. ಇಲ್ಲಿವರೆಗೂ ಆಪರೇಷನ್ ಆಗಲಿಲ್ಲ, ಲಕ್ವಾದ ವಿಚಾರ ಅಂತೂ ಬಿಟ್ಟ ಬಿಡಿ. ಈಗ ಇದೇ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಂದೆಯೂ ಕೂಡ ಲೂಥ್ರಾ ಅವರು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವೇಚನೆಗೆ ತಕ್ಕಂತೆ ಇಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಷರತ್ತುಗಳನ್ನ ಬದಲಾಯಿಸುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸರ್ಕಾರಿ ವಕೀಲರಿಂದ ಆಗ್ತಾ ಇದೆ. ರೈಟ್. ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆನೇ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನ್ಯಾಯಸಮ್ಮತವಾದ ವಿವೇಚನೆ ಬಳಕೆಯಾಗಿಲ್ಲ ಅನ್ನೋ ಪದಪ್ರಯೋಗ ಮಾಡಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಕಾರಣವಾಗಿದೆ. 10 ದಿನ ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ಈ ಪದಗಳ ಉಲ್ಲೇಖ ಬಹುಶಃ ಟೆನ್ಷನ್ ಹೆಚ್ಚು ಮಾಡಿದ್ಯಾ ಅಂತ. ಖಂಡಿತವಾಗಿಯೂ ಸ್ಮಿತಾ, ಮೊನ್ನೆ ಜುಲೈ 17ನೇ ತಾರೀಕು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ನೇರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ ವಿಚಾರವೇ ಇದು. ವಿವೇಚನೆಯನ್ನ ಬಳಸಿದಂತಿಲ್ಲ ಹೈಕೋರ್ಟ್ ಜಾಮೀನು ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಇದರ ಜೊತೆಗೆ ಮೆಡಿಕಲ್ ಗ್ರೌಂಡ್ ಅನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾವಾಗ ನಾಗೇಶ್ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರೋ, ಜಾಮೀನಿಗೆ ಯಾವ ರೀತಿ ಅಗತ್ಯವಾದಂತಹ ಅಂಶಗಳಿದೆ, ಯಾಕೆ ಜಾಮೀನನ್ನ ನೀಡಬೇಕು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತಮ್ಮ ಕಕ್ಷಿದಾರರಿಗೆ ಈಗ ಜಾಮೀನಿನ ಅಗತ್ಯ ಇದೆ, ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರಿಗೆ ಬೆನ್ನು ನೋವು ಕಾಡ್ತಾ ಇದೆ, ಇದು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಅವರಿಗೆ ಲಕ್ವಾ ಹೊಡೆಯುತ್ತೆ, ಇತ್ಯಾದಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು. ಮುಖ್ಯವಾಗಿ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದೇ ಗ್ರೌಂಡ್ಸ್ ಮೇಲೆ ಅವರಿಗೆ ಜಾಮೀನು ಸಿಕ್ಕು ಆಯ್ತು. ಇಲ್ಲಿವರೆಗೂ ಆಪರೇಷನ್ ಆಗಲಿಲ್ಲ, ಲಕ್ವಾದ ವಿಚಾರ ಅಂತೂ ಬಿಟ್ಟ ಬಿಡಿ. ಈಗ ಇದೇ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಂದೆಯೂ ಕೂಡ ಲೂಥ್ರಾ ಅವರು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವೇಚನೆಗೆ ತಕ್ಕಂತೆ ಇಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಷರತ್ತುಗಳನ್ನ ಬದಲಾಯಿಸುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸರ್ಕಾರಿ ವಕೀಲರಿಂದ ಆಗ್ತಾ ಇದೆ. ರೈಟ್. ಹೈಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆನೇ ಸುಪ್ರೀಂ ಕೋರ್ಟ್ ಕಳವಳವನ್ನ ವ್ಯಕ್ತಪಡಿಸಿದೆ. ನ್ಯಾಯಸಮ್ಮತವಾದ ವಿವೇಚನೆ ಬಳಕೆಯಾಗಿಲ್ಲ ಅನ್ನೋ ಪದಪ್ರಯೋಗ ಮಾಡಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಕಾರಣವಾಗಿದೆ. 10 ದಿನ ತಾತ್ಕಾಲಿಕ ರಿಲೀಫ್ ಆದ್ರೂ ಕೂಡ ಈ ಪದಗಳ ಉಲ್ಲೇಖ ಬಹುಶಃ ಟೆನ್ಷನ್ ಹೆಚ್ಚು ಮಾಡಿದ್ಯಾ ಅಂತ. ಖಂಡಿತವಾಗಿಯೂ ಸ್ಮಿತಾ, ಮೊನ್ನೆ ಜುಲೈ 17ನೇ ತಾರೀಕು ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿಯೂ ಕೂಡ ನೇರವಾಗಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದ ವಿಚಾರವೇ ಇದು. ವಿವೇಚನೆಯನ್ನ ಬಳಸಿದಂತಿಲ್ಲ ಹೈಕೋರ್ಟ್ ಜಾಮೀನು ನೀಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು. ಇದರ ಜೊತೆಗೆ ಮೆಡಿಕಲ್ ಗ್ರೌಂಡ್ ಅನ್ನೇ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾವಾಗ ನಾಗೇಶ್ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದರೋ, ಜಾಮೀನಿಗೆ ಯಾವ ರೀತಿ ಅಗತ್ಯವಾದಂತಹ ಅಂಶಗಳಿದೆ, ಯಾಕೆ ಜಾಮೀನನ್ನ ನೀಡಬೇಕು, ಹೀಗೆ 10 ಹಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದಾಗ ತಮ್ಮ ಕಕ್ಷಿದಾರರಿಗೆ ಈಗ ಜಾಮೀನಿನ ಅಗತ್ಯ ಇದೆ, ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಅವರಿಗೆ ಬೆನ್ನು ನೋವು ಕಾಡ್ತಾ ಇದೆ, ಇದು ಆಪರೇಷನ್ ಆಗಲಿಲ್ಲ ಅಂತಂದ್ರೆ ಅವರಿಗೆ ಲಕ್ವಾ ಹೊಡೆಯುತ್ತೆ, ಇತ್ಯಾದಿ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಜಾಮೀನಿಗೆ ಅವರು ಮನವಿಯನ್ನ ಸಲ್ಲಿಸಿದ್ರು. ಮುಖ್ಯವಾಗಿ ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇದೇ ಗ್ರೌಂಡ್ಸ್ ಮೇಲೆ ಅವರಿಗೆ ಜಾಮೀನು ಸಿಕ್ಕು ಆಯ್ತು. ಇಲ್ಲಿವರೆಗೂ ಆಪರೇಷನ್ ಆಗಲಿಲ್ಲ, ಲಕ್ವಾದ ವಿಚಾರ ಅಂತೂ ಬಿಟ್ಟ ಬಿಡಿ. ಈಗ ಇದೇ ಪ್ರಶ್ನೆಯನ್ನ ಮಾಡಲಾಗಿರುವಂತದ್ದು ಸುಪ್ರೀಂ ಕೋರ್ಟ್ನ ಮುಂದೆಯೂ ಕೂಡ ಲೂಥ್ರಾ ಅವರು ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ವಿವೇಚನೆಗೆ ತಕ್ಕಂತೆ ಇಲ್ಲಿ ಹೈಕೋರ್ಟ್ ಜಾಮೀನನ್ನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಷರತ್ತುಗಳನ್ನ ಬದಲಾಯಿಸುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಸರ್ಕಾರಿ ವಕೀಲರಿಂದ ಆಗ್ತಾ ಇದೆ.